ಬಿಯರ್ ದರ ಏರಿಕೆ ಆಗಿರೋದ್ರಿಂದ ಬಿಯರ್ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ. ಬಹುತೇಕರು ಈಗ ಹಾಟ್ ಡ್ರಿಂಕ್ಸ್ಗೆ ಮೊರೆ ಹೋಗಿದ್ದಾರೆ. ಪ್ರತಿ ಬಾರಿಯೂ ಕೂಡ ಬಿಯರ್ ದರ ಏರಿಕೆ ಆಗ್ತಾನೆ ಇರುತ್ತೆ. ಅದು ಕಳೆದ 1-2 ವರ್ಷಗಳಲ್ಲಿ ಅತ್ಯಧಿಕ ಬಿಯರ್ ದರ ಏರಿಕೆ ಆಗಿತ್ತು. ಹಾಗಾಗಿ ಈ ದರ ಏರಿಕೆ ಕಳೆದ 1 ತಿಂಗಳ ಬಿಯರ್ ಮಾರಾಟದ ಮೇಲೆ ಬಹಳ ದೊಡ್ಡ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಈ ಹಿಂದೆ ಬಿಯರ್ ಕುಡಿತಾ ಇದ್ದವರು ಈಗ ಹಾಟ್ ಡ್ರಿಂಕ್ಸ್ ಮೊರೆ ಹೋಗಿದ್ದಾರೆ. 12% 20%ವರೆಗೂ ಬೆಲೆ ಏರಿಕೆ ಆಗಿತ್ತು. ಬಿಯರ್ ಕುಡಿತಿದ್ದವರು ಈಗ ವಿಸ್ಕಿ ರಮ್ ಮೊರೆ ಹೋಗಿದ್ದಾರೆ. ಪ್ರತಿದಿನ ಹಾಟ್ ಡ್ರಿಂಕ್ಸ್ನಿಂದ 60,000 ವ್ಯಾಪಾರ ಆಗ್ತಾ ಇತ್ತು. ಆದರೆ ಈಗ 1 ಲಕ್ಷದವರೆಗೂ ವ್ಯಾಪಾರ ಆಗ್ತಿದೆ. ಆನ್ ಆನ್ ಆವ್ರೇಜ್ ಅಥವಾ ಒಂದು ಅಂಗಡಿ ಲೆಕ್ಕಾಚಾರದಲ್ಲಿ ತಗೊಳ್ಳಿ. ಮೊದಲು ಹಾಟ್ ಡ್ರಿಂಕ್ಸ್ಗೆ 60,000 ವ್ಯಾಪಾರ ಆಗ್ತಾ ಇತ್ತು, ಈಗ 1 ಲಕ್ಷ ಆಗ್ತಾ ಇದೆ. ಅಂದರೆ ಬಹುತೇಕ ಈ ಬಿಯರ್ ಕುಡಿತಾ ಇದ್ದಂಥವರು ಈಗ ಹಾಟ್ ಡ್ರಿಂಕ್ಸ್ ಮೊರೆ ಹೋಗಿದ್ದಾರೆ. ಸುಮ್ಮನೆ ಯಾಕೆ ಜಾಸ್ತಿ ದುಡ್ಡು ಕೊಡಬೇಕು ಅನ್ನುವ ಯೋಚನೆನೋ ಆಲೋಚನೆನೋ ಗೊತ್ತಿಲ್ಲ. ಒಟ್ಟಾರೆ ಬಿಯರ್ ಕುಡಿಯೋರ ಸಂಖ್ಯೆ ಭಾಳ ಕಡಿಮೆ ಆಗಿದೆ. ಬೆಂಗಳೂರಿನಲ್ಲಿ ದಾಖಲೆನೇ ಇದೆ, ಬಿಯರ್ ಕುಡಿಯೋರ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ. ಅದರಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಬೇರೆ ಬೇರೆ ಒಕೇಶನ್ಗಳಲ್ಲಿ ಬಿಯರ್ ಮಾರಾಟ ಕರ್ನಾಟಕದ ಮಟ್ಟಿಗೆ ಬೆಂಗಳೂರು ಹಲವು ದಾಖಲೆಗಳನ್ನು ಬರೆದಿರೋದು. ಆದರೆ ದರ ಏರಿಕೆ ಮಾಡಿದ್ರು. ಎಲ್ಲಿಂದ ಅಂತಂದರೆ 12% 20% ಮಿನಿಮಮ್ ಏರಿಕೆ ಆಗಿದೆ. ಸೊ 100 ರೂಪಾಯಿ ಇದ್ದಂಥ ಬಿಯರ್ ಎಲ್ಲ ಈಗ 120 ಆಗಿದೆ. 200 ಇದ್ದಿದ್ದಲ್ಲ 240 ಆಗಿದೆ. ಹಾಗಾಗಿ ಈ ಲೆಕ್ಕಾಚಾರದಲ್ಲಿ ಬಿಯರ್ ಪ್ರಿಯರು ಬಿಯರ್ ಬೇಡಪ್ಪ, ಬಿಯರ್ ಸಹವಾಸನೇ ಬೇಡ, ವಿಸ್ಕಿ ರಮ್ಮು ಕಡಿಮೆ ರೇಟಿಗೆ ಸಿಗುತ್ತೆ, ಅದರಲ್ಲೇ ಮುಗಿಸ್ಕೊಂಡ್ಬಿಡೋಣ ಅನ್ನೋ ಮನಸ್ಸು ಮಾಡ್ದಂಗೆ ಕಾಣ್ತಾ ಇದೆ. ವಿಸ್ಕಿ ಅಥವಾ ಬೇರೆ ಹಾಟ್ ಡ್ರಿಂಕ್ಸ್ ಅಂತ ಏನು ಕರಿತೀವಿ, ಹಾಟ್ ಡ್ರಿಂಕ್ಸ್ ಮಾದರಿಯ ಎಲ್ಲ ಡ್ರಿಂಕ್ಸ್ಗಳನ್ನು ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿದೆ, ಅಥವಾ ಅದನ್ನು ತೆಗೆದುಕೊಳ್ಳುವಂಥ ಪ್ರಮಾಣ ಜಾಸ್ತಿ ಆಗಿದೆ, ಕ್ವಾಂಟಿಟಿ ಜಾಸ್ತಿ ಸೇಲ್ ಆಗ್ತಾ ಇದೆ. 60,000 ರೂಪಾಯಿ ಆನ್ ಆನ್ ಆವ್ರೇಜ್ ಒಂದು ಮದ್ಯದ ಅಂಗಡಿಗೆ ಹಾಟ್ ಡ್ರಿಂಕ್ಸಿಂದ ಬರ್ತಾ ಇದ್ದಂಥ ಏನು ಆದಾಯ ಇದೆ, ಅದು ಈಗ 1 ಲಕ್ಷಕ್ಕೆ ಏರಿಕೆ ಆಗಿದೆ.